ನರಸಿಂಹಸ್ವಾಮಿಯ ಸ್ತ್ರೀ ಶಕ್ತಿ ಪ್ರತ್ಯಂಗಿರಾದೇವಿ. ಈ ಅಮ್ಮನವರ ಆರಾಧನೆಗೆ ಸಾಕಷ್ಟು ದೇವಾಲಯಗಳಿವೆ. ಆದರೆ ಶಿವಮೊಗ್ಗದ ಈ ದೇವಸ್ಥಾನ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ದೇವಾಲಯ. ಈ ಪ್ರತ್ಯಂಗಿರಾದೇವಿ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸನಾತನ ಧರ್ಮದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಎನ್ನುವ 2 ಮಹಾಕಾವ್ಯಗಳಿವೆಯೋ ಹಾಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎನ್ನುವ 4 ವೇದಗಳಿವೆ. ಈ 4ನೇ ವೇದವಾದ ಅಥರ್ವಣ ವೇದದಲ್ಲಿ ತಾಯಿ ಪ್ರತ್ಯಂಗಿರಾದೇವಿಯ ಉಲ್ಲೇಖವಿದೆ. ಅಥರ್ವಣ ವೇದದಲ್ಲಿ ಪ್ರತ್ಯಂಗಿರಾದೇವಿಯನ್ನು ಘೋರ ಉಗ್ರ ದೇವತೆಯನ್ನಾಗಿ ಚಿತ್ರಿಸಲಾಗಿದೆ. ಅಮ್ಮನವರ ಅನೇಕ ದೇವಾಲಯಗಳನ್ನು ನಾವು ನೋಡಬಹುದು. ಆದರೆ ಈ ದೇವಾಲಯ ತುಂಬಾ ವಿಶೇಷ ಹಾಗೂ ಸಾಕ್ಷಾತ್ ಶಕ್ತಿಮಾತೆಯೇ ನೆಲೆಸಿರುವ ಸ್ಥಳವೆಂದರೆ ಅದುವೇ ಶಿವಮೊಗ್ಗದ ವಿಮಾನ ನಿಲ್ದಾಣ ಮುಂಭಾಗದಲ್ಲಿರುವ ಶ್ರೀ ಪ್ರತ್ಯಂಗಿರಾದೇವಿ ದೇವಸ್ಥಾನ. ಇಲ್ಲಿ ಇರುವ ದೇವಿಯ ಮೂರ್ತಿ ಸ್ವಯಂ ಮೂರ್ತಿಯಾಗಿ ಪ್ರತ್ಯಂಗಿರಾ ದೇವಿ ರೂಪದಲ್ಲಿ ನೆಲೆಸಿದ್ದಾಳೆ. ಶ್ರೀಚಕ್ರದೊಂದಿಗೆ ಸ್ಥಾಪನೆಯಾಗಿರುವ ಕರ್ನಾಟಕದ ಏಕೈಕ ಪ್ರತ್ಯಂಗಿರಾದೇವಿ ಶಕ್ತಿಪೀಠ ಇದಾಗಿದೆ. ಪ್ರತಿ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಶ್ರೀ ಪ್ರತ್ಯಂಗಿರಾದೇವಿಗೆ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತದೆ. ಸಾಮಾನ್ಯವಾಗಿ ನಾವು ಒಂದು ಒಣಮೆಣಸಿನಕಾಯಿಯನ್ನು ಬೆಂಕಿಯಲ್ಲಿ ಸುಟ್ಟರೂ ಆ ಸ್ಥಳದಲ್ಲಿ ನಮಗೆ ಮೆಣಸಿನಕಾಯಿ ವಾಸನೆ, ಘಾಟು ನಿಲ್ಲಲು ಬಿಡುವುದಿಲ್ಲ. ಆದರೆ ಇಲ್ಲಿ ನಡೆಯುವ ಆಶ್ಚರ್ಯ ಏನೆಂದರೆ ಈ ಸ್ಥಳದಲ್ಲಿ ಎಷ್ಟೇ ದೊಡ್ಡ ಮೆಣಸಿನಕಾಯಿ ಯಾಗ ಮಾಡಿದರೂ ಸ್ವಲ್ಪವೂ ಮೆಣಸಿನಕಾಯಿ ಹೊಗೆಯಾಗಲಿ ಘಾಟಾಗಲಿ ಬರುವುದಿಲ್ಲ. ಇದು ಇಲ್ಲಿನ ವಿಶೇಷತೆಯಾಗಿದೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮೆಣಸಿನಕಾಯಿ ಯಾಗವಲ್ಲದೆ ತಡೆ ಹೊಡೆಯುವ ಮಾಟಮಂತ್ರ, ದೃಷ್ಟಿದೋಷ, ವಾಮಾಚಾರ, ಪ್ರೇತಾತ್ಮ ಸಮಸ್ಯೆಗಳಿಗೆ ತಡೆ ಹೊಡೆಯಲಾಗುತ್ತದೆ ಹಾಗೂ ಶತ್ರುಕಾಟ, ವಾಮಾಚಾರ, ನಕಾರಾತ್ಮಕ ಕಾರ್ಯಗಳು ಉಂಟಾಗುವ ಸಮಸ್ಯೆಗಳಿರುವವರು, ಅನಾರೋಗ್ಯವನ್ನು ಎದುರಿಸುತ್ತಿರುವವರು ಸ್ವತಃ ಈ ದೇವಾಲಯಕ್ಕೆ ಬಂದು 5 ಭಾನುವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಖಾರವಾದ ಕೆಂಪು ಒಣಮೆಣಸಿನಕಾಯಿಯನ್ನು ರುಬ್ಬಿ ಆದಿಶಕ್ತಿಗೆ ಹಚ್ಚುವುದರಿಂದ ಬಲಿಷ್ಠವಾದ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಹಾಗೂ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯಿರಿ.